ಸಮಾಜದಲ್ಲಿ ಸಮುದಾಯಗಳ ಮಧ್ಯೆ ಯಾವುದೇ ರೀತಿಯ ದ್ವೇಷ ಇರಬಾರದು. ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಸಹಬಾಳ್ವೆ ಮಾಡಬೇಕು ಅಂತ ನೀವು ಅದನ್ನೇ ಬಯಸ್ತೀವಿ ಕೂಡ. ಆದ್ರೆ ಸಮಾಜ ಎತ್ತ ಸಾಗ್ತಾ ಇದೆ ಅನ್ನೋದನ್ನ ನೀವು ಪ್ರಶ್ನೆ ಮಾಡೋ ಮಟ್ಟಿಗೆ ಒಂದು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಎಂಥ ಶತ್ರುಗಳೇ ಆಗ್ಲಿ ಈ ಕ್ಷಣಕ್ಕೆ ಆತನನ್ನ ಕಂಡ್ರೆ ನನಗಾಗಲ್ಲ ಅಂತ ಇದ್ರೂ ಕೂಡ ಪರಿಸ್ಥಿತಿ ಒಂದು ತುತ್ತು ಊಟದ ವಿಚಾರ ಬಂದಾಗ ಯಾರು ಕೂಡ ಅದನ್ನ ತಡೆಯೋದಿಲ್ಲ. ಆದ್ರೆ ಸಮುದಾಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಊಟಕ್ಕೆ ಕೂತ್ಕೊಂಡಂತಹ ವ್ಯಕ್ತಿಯನ್ನ ಎದ್ದು ಕಳಿಸ್ತಾರೆ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದಿದೆಯಾ ಅಂತ ನಾವು ಪ್ರಶ್ನೆ ಮಾಡಬಾರ್ದಾ? ಯಾಕೆ ಮಾತನ್ನ ಹೇಳ್ತಾ ಇದೀವಿ? ಎಲ್ಲಿ ಘಟನೆಯಾಗಿದೆ? ಒಂದು ತುತ್ತು ಊಟ ಕೊಡುವ ಯೋಗ್ಯತೆ ಇಲ್ಲ ಅಂದ ಮೇಲೆ ಯಾಕ್ರಿ ಕಾರ್ಯಕ್ರಮಕ್ಕೆ ಅವ್ರನ್ನ ಇನ್ವೈಟ್ ಮಾಡಿದ್ರಿ? ಇದು ಕೂಡ ಪ್ರಶ್ನೆ. ಹಾಗಾದ್ರೆ ಯಾವ ಕಾರ್ಯಕ್ರಮದಲ್ಲಿ ಯಾವ ಧರ್ಮದವರು ಅನ್ಯ ಧರ್ಮದವರು ಅನ್ನೋ ಕಾರಣಕ್ಕೆ ಊಟದಿಂದ ಎಬ್ಬಿಸಿರುವ ಘಟನೆ ಆಗ್ ಹೋಗಿದೆ. ಆ ಕುರಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಲ್ಲೂ ಕೂಡ ಯಾವ ಧರ್ಮದಲ್ಲೂ ಕೂಡ ಧರ್ಮಗಳ ವಿಚಾರ ಇಟ್ಕೊಂಡು, ಜಾತಿ ವಿಚಾರ ಇಟ್ಕೊಂಡು ಊಟದ ವಿಚಾರ ಬಂದಾಗ ಅವ್ರನ್ನ ಎದ್ದು ಕಳಿಸುವಂತ ಘಟನೆಗಳು ಮತ್ತೆ ಮರುಕಳಿಸಬಾರದು ಸಮಾಜದಲ್ಲಿ ಅನ್ನೋ ಕಾರಣಕ್ಕೆ ಈ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹೆಸರಿಗಷ್ಟೇ ಆಯ್ತಾ ಹಿಂದೂ ಮುಸ್ಲಿಂ ಭಾಯ್ ಭಾಯ್ ಅನ್ನುವಂತ ಪರಿಸ್ಥಿತಿ. ಮದುವೆಗೆ ಕರೆದು ಈ ರೀತಿ ಅಪಮಾನ ಮಾಡೋದು ಸರಿನಾ? ಹೆಸರಿಗಷ್ಟೇ ಆಯ್ತಾ ಹಿಂದೂ ಮುಸ್ಲಿಂ ಭಾಯ್ ಭಾಯ್? ಮದುವೆಗೆ ಕರೆದು ಈ ರೀತಿ ಅಪಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಹಿಂದೂ ಆದ್ರೆ ಮುಸ್ಲಿಂ ಮದುವೆಯಲ್ಲಿ ಊಟ ಹಾಕಲ್ವಾ ನೀವು? ಊಟ ಇಟ್ಕೊಂಡವ್ರನ್ನ ಎಬ್ಬಿಸ್ತೀರಾ? ತಿಲಕ ಇಟ್ಕೊಂಡು ಹೋದ್ರೆ ಮುಸ್ಲಿಮರಿಗೆ ಆಗೋದೇ ಇಲ್ವಾ? ಹಾಗಾದ್ರೆ ಕಾರ್ಯಕ್ರಮಕ್ಕೆ ಯಾಕೆ ಕರಿಬೇಕಾಗಿತ್ತು? ನೆಲಮಂಗಲದಲ್ಲಿ ನಡೆದ ಮದುವೆಯೊಂದರಲ್ಲಿ ಈ ರೀತಿ ಅವಮಾನ ಆಗಿದೆ. ಹಿಂದೂಗಳು ಅನ್ನೋ ಕಾರಣಕ್ಕೆ, ತಿಲಕ ಇಟ್ಕೊಂಡು ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ಊಟಕ್ಕೆ ಕೂತ್ಕೊಂಡವರನ್ನ ಎಬ್ಬಿಸಿ ಹೊರ ಕಳಿಸಲಾಗಿರುವ ಘಟನೆ ಇದು. ಕಾರಣ ಇಷ್ಟೇ, ಜಸ್ಟ್ ಹಿಂದೂ ಅನ್ನುವಂತಹ ಕಾರಣ ಇಟ್ಕೊಂಡು ಊಟದಿಂದ ಎಬ್ಬಿಸಿದ್ದಾರಂತೆ. ಹಂಗಂದ ಮಾತ್ರಕ್ಕೆ ಇಡೀ ಮುಸ್ಲಿಂ ಸಮುದಾಯ ಹಿಂದೂಗಳನ್ನ ಎಲ್ಲಾ ಕಾರ್ಯಕ್ರಮದಲ್ಲಿ ಹಿಂಗೆ ನಡೆಸ್ಕೊಳ್ತಾರೆ, ಹಿಂಗೆ ಅವಮಾನ ಮಾಡ್ತಾರೆ ಅಂತ ನಾವು ಹೇಳ್ತಾ ಇಲ್ಲ. ಆ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಎಷ್ಟೋ ಜನ ಪ್ರೀತಿಯಿಂದ ಹಿಂದೂಗಳನ್ನ ಅಪ್ಪಿಕೊಂಡಿದ್ದಾರೆ. ಹಲವಾರು ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ಕಾರ್ಯಕ್ರಮವನ್ನ ನಡೆಸಿಕೊಂಡಂತಹ ಉದಾಹರಣೆಗಳು ನಿಮ್ಮ ಕಣ್ಣ ಮುಂದೆ ಇದೆ. ಯಾರೋ ಒಬ್ರು ಇಂಥ ವಿಕೃತ ಮನಸ್ಥಿತಿ ಉಳ್ಳವರು ಇಂಥವ್ರನ್ನ ಕಂಡ್ರೆ ಆಗಲ್ಲ ಅನ್ನೋ ಕಾರಣಕ್ಕೆ, ಹಿಂದೂಗಳನ್ನ ಕಂಡ್ರೆ ಆಗಲ್ಲ ಅನ್ನೋ ಕಾರಣಕ್ಕೆ ಊಟದಿಂದ ಎಬ್ಬಿಸಿರುವ ಘಟನೆ ಒಂದು ಮದುವೆ ಕಾರ್ಯಕ್ರಮದಲ್ಲಿ ನಡೆದು ಹೋಗಿದೆ. ಅವರು ಹಿಂದೂ ಜನ ಊಟಕ್ಕಿಕ್ಕಲ್ವಂತೆ. ಬಾ ಇನ್ವೈಟ್ ಮಾಡಬಾರ್ದ್ರಿ ಸಾಹೇಬ್ರೆ, ಹಂಗೆಲ್ಲ ಮಾಡಬಾರ್ದು. ಉಣ್ಣ ಕೂತಾಗ ಎಬ್ಬರಿಸಬಾರ್ದು. ನೋ ಅಧರ್ಮ. ನೀವು ಮಾಡ್ತಿರೋ ತಪ್ಪು. ಮುಂಚೆನೇ ನೀನು ಅಲ್ಲಿ ಗೇಟಲ್ಲಿ ನಿಂತ್ಕೋಬೇಕು. ಅನ್ನ ಕಿತ್ಕೋಬಾರ್ದು. ಅದು ಲಾಸ್ಟಿಗೆ ನಿನಗೆ ಅದು ಕಡೆ ಆಗುತ್ತೆ, ಗೊತ್ತಾ? ಅರ್ಥ ಮಾಡ್ಕೊ. ಯಾರು ಬಂದಿರ್ತಾರೆ, ಏನು ಬಂದಿರ್ತಾರೋ ಅರ್ಥ ಮಾಡ್ಕೊ. ನೀವು ಊಟ ಹಾಕೋನು ದಾಳ ಬೋರ್ಡ್ ಹಾಕ್ಬೇಕು. ಅದು ಬಿಟ್ಟು ನೀನೇನೇನೋ ಮಾತಾಡಬಾರ್ದು. ಆಗ್ಲಿ ರೀ, ಊಟ ಕೂತಾಗ ಎಬ್ಬರಿಸ್ತಾರೆ ಅಂದ್ರೆ ಸಾಹೇಬ್ರೆ ಗೊತ್ತಿಲ್ಲ. ಬಂದಿರ್ತಾರೆ ಅಮಾಯಕರು, ಬಡವರು, SC ST. ತಪ್ಪಲ್ವಾ ಅದು? ತಪ್ಪಲ್ವೇನ್ರಿ? ಮಾನ ಮರ್ಯಾದೆ ಇರಬೇಕು. ನೀವು ಆಕಾರ್ಗೆ ಇದು ಮಾಡೋರಿಗೆ ಪಾಪ ಯಾರೋ ಊಟ ಕೂತಿದ್ದಾನೆ, ಕುಂಕುಮ ಇಟ್ಕೊಂಡ್ರೆ ಅದಕ್ಕೆ ಎಬ್ಬರ್ಸ್ ಕಳಿಸ್ತಾರೆ ಅವರು. ಲೆಕ್ಕ ಹಾಕ್ಕೊಡ್ರಿ. ಬೇಜಾರಲ್ವಾ ಸ್ವಾಮಿ? ನಾವು ನಿಮ್ಮ ಅಣ್ಣ ಇರ್ತಾನೆ ಮಾಡ್ತಾರೆ ತಪ್ಪು. ಇಲ್ಲಿಂದ ನಾನು 3 ಜನ ಎಬ್ಬರಿಸಿದ್ದೀನಿ. ಸಾರಿ, 3 ಜನ ಎಬ್ಬರಿಸಿದ್ದಾರೆ. ಯಾಕೆ ಮಾಡಬೇಕು? ಅವರು ಹಿಂದೂ ಜನ ಊಟಕ್ಕಿಕ್ಕಲ್ವಂತೆ. ಬಾ ಇನ್ವೈಟ್ ಮಾಡಬಾರ್ದ್ರಿ ಸಾಹೇಬ್ರೆ, ಹಂಗೆಲ್ಲ ಮಾಡಬಾರ್ದು. ಉಣ್ಣ ಕೂತಾಗ ಎಬ್ಬರಿಸಬಾರ್ದು. ನೋ ಅಧರ್ಮ. ನೀವು ಮಾಡ್ತಿರೋ ತಪ್ಪು. ಮುಂಚೆನೇ ನೀನು ಅಲ್ಲಿ ಗೇಟಲ್ಲಿ ನಿಂತ್ಕೋಬೇಕು. ಅನ್ನ ಕಿತ್ಕೋಬಾರ್ದು. ಅದು ಲಾಸ್ಟಿಗೆ ನಿನಗೆ ಅದು ಕಡೆ ಆಗುತ್ತೆ, ಗೊತ್ತಾ?
ಅರ್ಥ ಮಾಡ್ಕೊ, ಯಾರು ಬಂದಿರ್ತಾರೆ ಏನು ಬಂದಿರ್ತಾರೆ ಅರ್ಥ ಮಾಡ್ಕೊ. ನೀವು ಊಟ ಹಾಕೋನು ಬೋರ್ಡ್ ಹಾಕ್ಬೇಕು, ಅದು ಬಿಟ್ಟು ನೀನೇನೇನು ಮಾತಾಡಬಾರ್ದು. ಆಗ್ಲಿ ರೀ, ಊಟ ಕೂಡ ಎಬ್ಬಿಸ್ತಾರೆ ಅಂದ್ರೆ ಸಾಹೇಬ್ರೆ ಗೊತ್ತಿಲ್ಲ, ಬಂದಿರ್ತಾರೆ ಅಮಾಯಕರು, ಬಡವರು, SC ST. ತಪ್ಪಲ್ವಾ ಅದು? ತಪ್ಪಲ್ವೇನ್ರಿ? ಮಾನ ಮರ್ಯಾದೆ ಇರಬೇಕು. ನೀವು ಹಾಕೋರಿಗೆ ಇದು ಮಾಡೋರಿಗೆ ಪಾಪ ಯಾರೋ ಊಟ ಕೂತಿದ್ದಾನೆ, ಕುಂಕುಮ ಇಟ್ಕೊಂಡ್ರೆ ಅದಕ್ಕೆ ಎಬ್ಬರ್ಸ್ ಕಳಿಸ್ತಾರೆ ಅವರು, ಲೆಕ್ಕ ಹಾಕೊಂಡು. ಬೇಜಾರಲ್ವಾ ಸ್ವಾಮಿ? ನಾವು ನಿಮ್ಮ ಅಣ್ಣ ಇರ್ತಾನೆ ಮಾಡ್ತಾರೆ ತಪ್ಪು. ಇಲ್ಲಿಂದ ನಾನು 3 ಜನ ಎಬ್ಬರಿಸಿದ್ದೀನಿ, ಸಾರಿ 3 ಜನ ಎಬ್ಬರಿಸಿದ್ದಾರೆ. ಯಾಕೆ ಮಾಡಬೇಕು? ನೀವು ಮಾತಾಡಬೇಡಿ. ಅವರು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೂರ್ತಿ, ಎಂಥ ಶತ್ರುಗಳೇ ಆಗ್ಲಿ, ಧರ್ಮದ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ, ಅದನ್ನ ಬಿಟ್ಟು ಎಂಥ ಶತ್ರುಗಳೇ ಆಗ್ಲಿ ಪಾಪ ಭಿಕ್ಷೆ ಬೇಡಿ ಊಟಕ್ಕೆ ಒದ್ದಾಡ್ತಿರ್ತಾರಲ್ಲ, ಅಂಥವ್ರನ್ನ ನೋಡಿದಾಗ್ಲೂ ಕೂಡ ಮನಸ್ಸು ಕರ್ಗ ಹೋಗುತ್ತೆ. ಅಲ್ಲಿ ಜಾತಿ ನೋಡಲ್ಲ, ಧರ್ಮ ನೋಡಲ್ಲ, ಒಂದು ಊಟ ಕೊಡಿಸ್ತಾನಪ್ಪ ಅಂತ ಕರ್ಗೋ ಮನಸ್ಸು ನಮ್ದು. ಅಂಥದ್ರಲ್ಲಿ ಊಟ ಕೂತ್ಕೊಂಡವರನ್ನ ಹಿಂದೂಗಳನ್ನೋ ಕಾರಣಕ್ಕೆ ತಿಲಕ ಇಟ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಎದ್ದು ಹೊರ ಕಳಿಸ್ತಾರೆ ಅಂತ ಆದ್ರೆ ನಾಚಿಕೆ ಬೇಕು ಅಂತ ಅನ್ಸುತ್ತೆ ಇಂಥ ಜನರಿಗೆ. ಹೌದು ಶ್ರುತಿ, ಏನು 26ನೇ ತಾರೀಕು ನೆಲಮಂಗಲದ ಇಸ್ಲಾಂಪುರದಲ್ಲಿ ಏನು ಸಮೀವುಲ್ಲಾ ಕುಟುಂಬಸ್ಥರ ಮದುವೆ ನಡೀತಾ ಇರ್ತದೆ. ಆ ಒಂದು ಮದುವೆಯಲ್ಲಿ ಏನು ಈ ಊಟಕ್ಕೆ ಕೂತಿದ್ದಂತ ರಾಜುವನ್ನ ಎಬ್ಬಿರಿಸಿ ಈಗ ಅವಮಾನ ಮಾಡಿರೋಂತ ಒಂದು ಘಟನೆ ಎಲ್ಲ ಕಡೆ ಏನು ಆ ವಿಡಿಯೋ ವೈರಲ್ ಆಗಿ ಈಗ ಚರ್ಚೆಗೆ ಗ್ರಾಸ್ ಆಗಿರೋಂಥದ್ದು. ಏನು ಮುಜಾಹಿಲ್ ಪಾಸಾ ಮತ್ತೆ ಸಾನಿಯಾ ಇಬ್ಬರ ಮದುವೆಯಲ್ಲಿ ಏನೋ ಒಂದು ಊಟಕ್ಕೆ ರಾಜುಗೆ ಏನೋ ಸಾನಿಯಾ ಕುಟುಂಬಸ್ಥರು ಕರೆದಿರ್ತಾರೆ. ಆಗ ಸಹಜವಾಗಿ ರಾಜು ಕೂಡ ಮದುವೆಗೆ ವಿಸಿಟ್ ಮಾಡಿ ಏನು ಊಟಕ್ಕೆ ಕೂತಿರ್ತಾರೆ. ಆಗ ಏನು ಹಿಂದೂ ಸಂಪ್ರದಾಯದಂತೆ ರಾಜು ಏನು ಹಣೆಗೆ ತಿಲಕ ಇಟ್ಕೊಂಡು ಆ ಮದುವೆಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಏನು ಅವರ ತಂದೆ ಆದಂತ ಏನು ಇದು ಜಮೀವುಲ್ಲಾ ಇದ್ದಾರೆ, ಅವರು ಇವರನ್ನ ನೋಡ್ತಾರೆ. ಅವರ ಕುಟುಂಬಸ್ಥರು, ನಮ್ಮ ಕುಟುಂಬಸ್ಥರೆಲ್ಲ ಈ ಲೈನಲ್ಲಿ ಕೂತಿದ್ದಾರೆ, ನಿಮ್ಮನ್ನ ಆಮೇಲೆ ಊಟ ಮಾಡಿರಾ ಅಂತ. ಆಗ ಸಹಜವಾಗಿ ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ಆ ವಿಡಿಯೋನ ಮಾಡಿ ಏನು ಹಿಂದೂಗಳು ಎಬ್ಬಿಸ್ತೀರಾ, ಮತ್ತೆ ಕುಂಕುಮ ಇಕ್ಕಂಬಂದಿರೋರ್ನ ಎಬ್ಬಿಸ್ತೀರಾ, ಈ ರೀತಿಯೆಲ್ಲ ಆ ತರದ ಒಂದು ವಿಡಿಯೋ ಮಾಡಿರೋಂಥದ್ದು ಈಗ ಎಲ್ಲಾ ಕಡೆ ವಿಡಿಯೋ ವೈರಲ್ ಆಗಿರೋಂಥದ್ದು. ಈಗ ನೆಲಮಂಗಲಾದ್ಯಂತ ಇದು ಹಿಂದೂ ಮತ್ತೆ ಮುಸ್ಲಿಂ ಕುಟುಂಬದ ಮಧ್ಯೆ ಇದೊಂದು ರೀತಿಯಲ್ಲಿ ಒಂದು ವೈರತ್ವ ಉಂಟಾಗಿದೆ ಅಂತ. ಸಹಜವಾಗಿ ರಾಜು ಹೇಳದಂತಂದ್ರೆ, ನನಗೆ ಸಾನಿಯಾ ಕುಟುಂಬಸ್ಥರು ಮದುವೆ ಕರೆದಿದ್ರು, ಹಾಗಾಗಿ ನಾನು ಸಹಜವಾಗಿ ಹೋಗಿದ್ದೆ, ಎಲ್ಲರಂತೆ ನನಗೆ ಗೊತ್ತಿಲ್ಲ, ಆ ಲೈನಲ್ಲಿ ಕೂತಿದ್ದೆ. ಆ ಟೈಮಲ್ಲಿ ಇನ್ನೇನು ಊಟಕ್ಕೆ ಇಡಬೇಕು ಅಂತ ಒಂದು ಸಂದರ್ಭದಲ್ಲಿ ಏನು ಜಮೀವುಲ್ಲಾ ಏನಿದ್ದಾರೆ, ವರನ ತಂದೆ ಏನು ಮುಜಾಹಿಲ್ ಪಾಷಾ ಇದ್ದಾರೆ, ಅವರ ತಂದೆ ಏನು ಮುಜಾಹಿಲ್ ಇದ್ದಾನೆ, ಅವರು ನೀನ್ ಎದ್ದೊಳಪ್ಪ, ಈ ಲೈನಲ್ಲಿ ಕೂತ್ಕೊಳ್ಬೇಡ ಅನ್ನೋ ರೀತಿಯಲ್ಲಿ ಎದ್ದೊಳಿ ಅಂದ್ಬಿಟ್ಟಿದ್ದಾರೆ. ಆಗ ಇವನು ಮನಸ್ಸಿಗೆ ನೋವು ಮಾಡಿದ್ದಾನೆ. ಆಗ ಸ್ಥಳೀಯರೊಬ್ರು ವಿಡಿಯೋ ಮಾಡಿ ಈ ರೀತಿಯಲ್ಲಿ ಒಂದು ವೈರಲ್ ಮಾಡಿರೋಂಥದ್ದು. ಈಗ ಏನು ಇದು ಮುಜಾಹಿಲ್ ಕುಟುಂಬದವ್ರು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ಮದುವೆ ಮಾಡ್ತಾ ಇದಾರಲ್ಲ ಅವರು, ಇಲ್ಲ ಸಹಜವಾಗಿ ನಮ್ಮ ಕುಟುಂಬಸ್ಥರು ಆ ಲೈನಲ್ಲಿ ಕೂತಿದ್ರು, ಹಾಗಾಗಿ ಇವರನ್ನ ಆಮೇಲೆ ಕೂತು ಊಟ ಮಾಡುವಂತೆ ತಿಳಿಸಿದ್ದೆ.